ನಮಸ್ಕಾರ. 3% ಬ್ರಾಹ್ಮಣರಿಗೆ 10% ಮೀಸಲಾತಿ, ಇದು ನಿಜವೇ? ಇಡಬ್ಲ್ಯೂಎಸ್ ಮೀಸಲಾತಿ ಅಥವಾ ಇಡಬ್ಲ್ಯೂಎಸ್ ನಲ್ಲಿ ಮೀಸಲಾತಿ ಕೇವಲ ಬ್ರಾಹ್ಮಣರಿಗೆ ಮಾತ್ರವಾ ಅಥವಾ ಬೇರೆ ಯಾರಿಗಾದರೂ ಇದೆಯಾ? ಇದರ ಹಿಂದಿನ ಅಸಲಿ ಸತ್ಯ ಏನು? ಈ ಮೀಸಲಾತಿ ಪಡೆಯಲು ಇರುವ ನಿಯಮಗಳೇನು? ಅಫಿಷಿಯಲ್ ಡಾಟಾದ ಪ್ರಕಾರ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು ಎನ್ನುವುದನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಬನ್ನಿ ನೋಡೋಣ. ಇಂದಿನ ವಿಷಯ ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಯಾರಿಗೆಲ್ಲ ದೊರೆಯುತ್ತದೆ. ಇಕಾನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಅಂತ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ, ಕೆಲವು ಜಾತಿಯವರಿಗೆ ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದರಲ್ಲಿ ಮೀಸಲಾತಿ ಇರ್ತದೆ. 10% ಮೀಸಲಾತಿ ಕೇಂದ್ರ ಸರ್ಕಾರದವರು ತಂದಂತ ಕಾನೂನು. ನಮ್ಮ ಜನಸಾಮಾನ್ಯರಲ್ಲಿ ಕೆಲವರಿಗೆ ಕಾನೂನು ಏನು, ಕಾನೂನಿನಲ್ಲಿ ಏನೇನು ಬರೆದಿದೆ, ಅದು ಯಾರ್ಯಾರಿಗೆ ಮೀಸಲಾತಿ ಇದೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟೊಂದು ಫೇಸ್ಬುಕ್ ಅಲ್ಲಿ ಮಾತಾಡ್ತಾರೆ, ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕೋದು, ಒಟ್ಟೊಂದು ಬಾಯಿಗೆ ಬಂದ ಹಾಗೆ ಮಾತಾಡೋದು. ಇದು ಬ್ರಾಹ್ಮಣರಿಗೆ ಮಾತ್ರ. ಯಾರು ಹೇಳಿದ್ದು ಬ್ರಾಹ್ಮಣರಿಗೆ ಮಾತ್ರ ಅಂತ? 3% ಇರುವ ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಟ್ಟಿದ್ದಾರೆ. ಅದಕ್ಕೊಂದಿಷ್ಟು ಜನ ಬೈಯುವಂತದ್ದು ಯಾಕೆ ಬೇಕು? ಬೈಲಿಕ್ಕೆ ಮೊದಲು ಆ ಕಾನೂನಿನ ಬಗ್ಗೆ ಕರೆಕ್ಟ್ ಆಗಿ ಅಧ್ಯಯನ ಮಾಡ್ಕೊಳ್ಳಿ. ಕರ್ನಾಟಕವನ್ನಿದೆ, ಗ್ರಾಮವನ್ನಿದೆ, ತಾಲೂಕು ಆಫೀಸ್ ಇದೆ, ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಹೋಗಿ ಯಾರಾದ್ರೂ ಒಬ್ರು ಆ ಅಪ್ಲಿಕೇಶನ್ ಹಾಕುವಲ್ಲಿ ಹೋಗಿ ಕೇಳಿದೀರಾ ಯಾವ ಜಾತಿಯವರಿಗೆ ಇದೆ ಇದಂತ? ಇಲ್ಲ. ಫೇಸ್ಬುಕ್ ಅಲ್ಲಿ ಬೇಡದಿದ್ದಂತಹ ಕಮೆಂಟ್ ಒಂದಿಷ್ಟು ಬ್ರಾಹ್ಮಣರಿಗೆ. ಯಾಕೆ ಬ್ರಾಹ್ಮಣರೇನ್ ನಿಮ್ಮನೆಗೆ ಬಂದು ಊಟ ಕೇಳಿದಾರ? 3% ಇರುವ ಬ್ರಾಹ್ಮಣರಿಗೆ 10% ಮೀಸಲಾತಿ ಯಾಕೆ? ಯಾರು ಹೇಳಿದ್ರು? ಇಡಬ್ಲ್ಯೂಎಸ್ ಎಷ್ಟು ಜನಿಗೆ ಕೊಟ್ಟಿದ್ದಾರೆ ಗೊತ್ತುಂಟಾ? ಖಾಲಿ ಬ್ರಾಹ್ಮಣರು ಮಾತ್ರ ಅಲ್ಲ, ಇದರಲ್ಲಿ ಕ್ಯಾಟಗರಿ 1 ಅದರಲ್ಲಿ ಬ್ರಾಹ್ಮಣರು ಬರೋದಿಲ್ಲ, ಅವರಲ್ಲೂ ಮೀಸಲಾತಿ ಕೊಟ್ಟಿದ್ದಾರೆ. ಬೇಕಿದ್ರೆ ಆ ಲಿಸ್ಟ್ ಅನ್ನು ನಾನು ಇಲ್ಲಿ ನೆಕ್ಸ್ಟ್ ಈಗ ವಿಡಿಯೋದಲ್ಲಿ ತೋರಿಸ್ತೇನೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, 3A ಅಂದ್ರೆ ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್ ಇವರೆಲ್ಲರಿಗೂ ಕೂಡ ನಿಮಗೆ ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದನ್ನ ಬಿಟ್ಟುಕೊಂಡು ಖಾಲಿ 3% ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಟ್ಟಿದ್ದೇವೆ ಯಾರು ಹೇಳಿದ್ರು ಸ್ವಾಮಿ? ಇಷ್ಟೆಲ್ಲ ಜಾತಿಯವರಿಗೂ ಕೊಟ್ಟಿದ್ದಾರೆ ಇಡಬ್ಲ್ಯೂಎಸ್ ಅನ್ನ. ಕ್ರಿಶ್ಚಿಯನ್ಸ್ ಆಗಿದ್ರೆ ಎಷ್ಟು ಪರ್ಸೆಂಟ್ ಇದ್ದಾರೆ ನಮ್ಮಲ್ಲಿ ಜನ? ಯಾರು 3B ಅಥವಾ 2B ಅಥವಾ 2A ಆ ಕ್ಯಾಟಗರಿಯಲ್ಲಿ ನಮಗೆ ಅವಕಾಶ ಇಲ್ಲ, ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ ಅನ್ನುವವರಿಗೆ, ಆರ್ಥಿಕವಾಗಿ ಬಡತನ ಇದೆ ನಮಗೆ ಅಂತ ಹೇಳುವವರಿಗೆ ಇಡಬ್ಲ್ಯೂಎಸ್ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ತಗೊಳ್ಲಿಕ್ಕೂ ಬೇರೆ ಬೇರೆ ಕಂಡೀಷನ್ಗಳು ಇವೆ. ಅದಕ್ಕೆ ಖಾಲಿ ನಾವು ಜಾತಿ ಆದಾಯ ಪ್ರಮಾಣ ಪತ್ರ ಪ್ರೂಫ್ ಒಂದು ಕೊಡ್ತೇವೆ, ಯಾವುದು ರೇಷನ್ ಕಾರ್ಡ್ ಕೊಡ್ತೇವೆ, BPL ಕಾರ್ಡ್ ಕೊಡ್ತೇವೆ, ಅಥವಾ ತಂದೆಯ ಜಾತಿ ಪ್ರಮಾಣ ಪತ್ರ ಕೊಡ್ತೇವೆ, ನಮಗೊಂದು ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಕೊಡಿ. ಇಲ್ಲ, ಆಗೋದಿಲ್ಲ ಸ್ವಾಮಿ. ಅದಕ್ಕೆ ಅದರದ್ದೇ ಆದ ಕಾನೂನನ್ನು ಮಾಡಿದ್ದಾರೆ. ಖಾಲಿ ಬ್ರಾಹ್ಮಣರನ್ನ ಬೈಕೊಂಡು ಒಂದಿಷ್ಟು ಬ್ರಾಹ್ಮಣರಿಗೆ ಇಷ್ಟು 10% ಕೊಟ್ಟಿದ್ದಾರೆ, ಆ ಸುಳ್ಳನ್ನೆಲ್ಲ ಖಂಡಿತವಾಗಿ ಫೇಸ್ಬುಕ್ ಅಲ್ಲಿ ಹಾಕಬೇಡಿ. ಅದನ್ನ ನೋಡಿ ನೀವು ಬೇಕಿದ್ರೆ ನಿಮ್ಮ ಹತ್ತಿರದ ಆಫೀಸ್ಗಳಿಗೆ ಹೋಗಿ ಕೇಳಿ ಯಾವ ಜಾತಿಯವರಿಗೆ ಇಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಸಿಗ್ತದೆ ನೋಡಿ. ಅಲ್ಲಿ ಒಂದು ಇಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಅದರದ್ದೇ ಆದ ಕಾನೂನುಗಳಿವೆ. ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಕಾನೂನಿನ ಪ್ರಕಾರ 1,000 ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ಮನೆ ಇರಬೇಕು. 1,000 ಸ್ಕ್ವೇರ್ ಫೀಟ್ಗಿಂತ ಅವರ ಇನ್ಕಮ್ 8 ಲಕ್ಷದ ಒಳಗಿರ್ಬೇಕು. 8 ಲಕ್ಷದ ಒಳಗಿದ್ರೆ ಒಂದೇ ಕಂಡೀಷನ್ ಅಲ್ಲ, ಅವರ ಮನೆ 1,000 ಸ್ಕ್ವೇರ್ ಫೀಟ್ ಒಳಗಿರ್ಬೇಕು. ಜೊತೆಗೆ ಕನ್ವರ್ಟೆಡ್ ಲ್ಯಾಂಡ್ ಕೂಡ ಇಂತಿಷ್ಟು ಸ್ಕ್ವೇರ್ ಫೀಟ್, ಅದು ಗ್ರಾಮ ಪಂಚಾಯತಿಗೆ ಬೇರೆ ಇರ್ತದೆ, ಮತ್ತೆ ಪಟ್ಟಣ ಪಂಚಾಯತ್ ಏರಿಯಾದಲ್ಲೇ ಬೇರೆ ಬೇರೆ ಕಂಡೀಷನ್ ಇವೆ. ಪಟ್ಟಣ ಪಂಚಾಯತ್ ಅಥವಾ ಸಿಟಿ ಲಿಮಿಟ್ ನಲ್ಲಿ 2.25 ಸೆಣಸ್ಗಿಂತ, ಅಂದ್ರೆ ಸೆಣಸ್ ಲೆವೆಲ್ ನಾವು ಜಾಗ ಹೇಳುದಾದ್ರೆ ಎಕರೆ ಮತ್ತೆ ಸೆಣಸ್, 2.25 ಸೆಣಸ್ಗಿಂತ ಜಾಸ್ತಿ ಕನ್ವರ್ಟೆಡ್ ಲ್ಯಾಂಡ್ ಇದ್ರೆ, ಭೂ ಪರಿವರ್ತಿತ, ಅದು ಕಮರ್ಷಿಯಲ್ ಇರಬಹುದು, ಮನೆ ಕಟ್ಟಿರಬಹುದು, ಭೂ ಪರಿವರ್ತಿತ ಲ್ಯಾಂಡ್ ಇದ್ರೆ ಅವರಿಗೆ ಅದಕ್ಕಿಂತ ಜಾಸ್ತಿ ಇದ್ರೆ ಇಡಬ್ಲ್ಯೂಎಸ್ ಸಿಗುವುದಿಲ್ಲ. ಇದೆಲ್ಲ ಕಂಡೀಷನ್ಗಳಿವೆ. ಆದ್ರೆ ಇದು ಖಾಲಿ ಬ್ರಾಹ್ಮಣರಿಗೆ ಮಾತ್ರ ಅನ್ನೋದನ್ನ ಮೊದಲು ನಿಲ್ಲಿಸಿ, ಒಳ್ಳೇದಲ್ಲ ಅದು. ನಾನು ಇದನ್ನ ಯಾವತ್ತಿಂದ ಇದ್ರ ಬಗ್ಗೆ ಹೇಳ್ಬೇಕಂತ ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಅದರಲ್ಲಿ ವಿಡಿಯೋದಲ್ಲೂ ನಾವು ಈಗ ನೆಕ್ಸ್ಟ್ ತೋರಿಸ್ತೇವೆ. ಅದನ್ನು ಯಾವ ಜಾತಿಯವರಿಗಿದೆ ನೋಡಿ. ಅದರಲ್ಲಿ ನಿಮಗೆ ಮೀಸಲಾತಿ 10% ಮೀಸಲಾತಿ ನಿಮಗೂ ಅವಕಾಶ ಇದ್ರೆ ಖಂಡಿತವಾಗಿ ಬಳಸ್ಕೊಳ್ಳಿ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟಿನ ಹೆಚ್ಚಿನ ನೌಕರಿಗಳಲ್ಲಿ ಕೂಡ ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಆಗ್ತಾ ಇದೆ. ಅದಕ್ಕೆ ಹೋಗೋರು ದಯವಿಟ್ಟು ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಳ್ಳಿ. ಬೇರೆ ಬೇರೆ ಜಾತಿಯವರಿಗಿದೆ, ನಾವಿಲ್ಲಿ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ದೇನೆ. ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ರೆಡ್ಡಿಗೆ ಇದೆ, ಕೊಡವಸ್ ಇದೆ, ತುಂಬಾ ಇದೆ, ಮುಸ್ಲಿಮಿಗಿದೆ, ಕ್ರಿಶ್ಚಿಯನಿಗಿದೆ, ಜೈನರಿಗಿದೆ, ಬೌದ್ಧಿಸ್ಟಿಗಿದೆ, ಬೇರೆ 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 ಜಾತಿಯವರಿಗೆ ಕೊಟ್ಟಿದ್ದಾರೆ. ಒಕ್ಕಲರಿಗಿದೆ, ಲಿಂಗಾಯತರಿಗಿದೆ. ಕೇವಲ ಬ್ರಾಹ್ಮಣರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡಬೇಡಿ. 3% ಬ್ರಾಹ್ಮಣರಿಗೆ 10% ಮೀಸಲಾತಿ ಯಾಕಿದು? ಕಾನೂನನ್ನ ಏನಂತ ಕರೆಕ್ಟ್ ಆಗಿ ತಿಳಿದುಕೊಂಡು ಕಮೆಂಟ್ ಮಾಡಿ.
ಒಟ್ಟೊಂದು ಬೇಕಾಬಿಟ್ಟಿ ಕಮೆಂಟ್ಗಳನ್ನ ಮಾಡಬೇಡಿ ದಯವಿಟ್ಟು. ವಿಡಿಯೋದಲ್ಲಿ ಮುಂದುವರಿಯೋದಕ್ಕೂ ಮುನ್ನ ಒಂದು ಮಾತು, ಅಫಿಷಿಯಲ್ ಡಾಟಾ ಈ ಬಗ್ಗೆ ಏನು ಹೇಳುತ್ತೆ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು ಎಂದು ನೋಡುವುದಾದಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಿಸರ್ವೇಷನ್ ಕ್ಯಾಟಗರಿ 1ನಲ್ಲಿ ಅದರನ್ವಯ ಅಥವಾ ಅದರ ಪ್ರಕಾರ ನೀವು ಈಗ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೆಲ್ಲರೂ ಅಪ್ಲೈ ಮಾಡಬಹುದು ಆ್ಯಂಡ್ ಅಪ್ಲೈ ಮಾಡಲಿಕ್ಕೆ ಇವರೆಲ್ಲರೂ ಅರ್ಹರು ಕೂಡ. ಇನ್ನು ಕ್ಯಾಟಗರಿ 2A ಅದರ ಅನ್ವಯ ಅದರ ಪ್ರಕಾರ ಇವರೆಲ್ಲರೂ ಅಪ್ಲೈ ಮಾಡಬಹುದು. ಕ್ಯಾಟಗರಿ 2Bಯ ಅನ್ವಯ ಇವರು ಅಪ್ಲೈ ಮಾಡಬಹುದು. ಇನ್ನು ಕ್ಯಾಟಗರಿ 3A ಅನ್ವಯ ಇವರೆಲ್ಲರೂ ಅಪ್ಲೈ ಮಾಡಬಹುದು, ಇವರೆಲ್ಲರೂ ಅಪ್ಲೈ ಮಾಡಲಿಕ್ಕೆ ಅರ್ಹರು ಕೂಡ ಆಗಿದ್ದಾರೆ. ಕ್ಯಾಟಗರಿ 3Bಯ ಪ್ರಕಾರ ಇವರೆಲ್ಲರೂ ಅಪ್ಲೈ ಮಾಡಬಹುದು, ಅಪ್ಲೈ ಮಾಡಲಿಕ್ಕೆ ಅರ್ಹರು ಆಗಿದ್ದಾರೆ. ಇನ್ನು ಅಂತಿಮವಾಗಿ ಜನರಲ್ ಕ್ಯಾಟಗರಿಯಲ್ಲಿ ಇವರೆಲ್ಲರೂ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಈಗ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ಎಕ್ಸೆಪ್ಟ್ ಜನರಲ್ ಕ್ಯಾಟಗರಿ ಅಂದರೆ ಈ ಮೇಲೆ ಹೇಳಿದ ಅಷ್ಟೂ ಕ್ಯಾಟಗರಿಯಲ್ಲಿ ಜನರಲ್ ಕ್ಯಾಟಗರಿ ಒಂದನ್ನು ಹೊರತುಪಡಿಸಿ ಉಳಿದಂತೆ ಯಾವ ಕ್ಯಾಟಗರಿಯಲ್ಲೂ ಬ್ರಾಹ್ಮಣರಿಲ್ಲ. ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಕ್ಕಂತೂ ಇಲ್ಲಿ ಇಲ್ಲ. ನಿಮಗೆ ಬೇರೆ ಕ್ಯಾಟಗರಿಯಲ್ಲಿ ಬ್ರಾಹ್ಮಣರಿದ್ದಿದ್ದು ಅವ್ರ ಬ್ರಾಹ್ಮಣರನ್ನು ಇನ್ಕ್ಲೂಡ್ ಮಾಡಿದ್ದು ಇಲ್ಲಿ ತೋರಿದ್ದಲ್ಲಿ ಅಥವಾ ತಿಳಿದು ಬಂದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಇಲ್ಲಿಯ ತನಕ ನಾವು ನೋಡಿದ ಅಫಿಷಿಯಲ್ ಡಾಟಾದ ಅನ್ವಯ EWS ಕೇವಲ ಬ್ರಾಹ್ಮಣರಿಗೆ ಮಾತ್ರವಲ್ಲ, ಇಲ್ಲ EWS ನಲ್ಲಿ ಮೀಸಲಾತಿ ಕೇವಲ ಬ್ರಾಹ್ಮಣರಿಗೆ ಮಾತ್ರವಲ್ಲ ಎನ್ನುವುದಂತೂ ಸ್ಪಷ್ಟವಾಗಿದೆ. ಸೊ ಹೀಗಿರುವಾಗ ಥ್ರೂಔಟ್ ದ ಎಂಟೈರ್ ಸೋಷಿಯಲ್ ಮೀಡಿಯಾ ಈ ವಿಷಯದಲ್ಲಿ ಅವಕಾಶ ಸಿಕ್ಕಾಗಲಿಲ್ಲ ಯಾವುದೇ ವಿಷಯದಲ್ಲಿಯೂ ಸುಮ್ಮನೆ ವಿಪ್ರೋತ್ತಮರನ್ನು ತರಾಟೆಗೆ ತೆಗೆದುಕೊಂಡು ಅವರ ಬಗ್ಗೆ ಕೇವಲವಾಗಿ ಮಾತನಾಡುವುದು ಎಷ್ಟು ಸರಿ? ಎನಿವೆ, ಕೊನೆಯದಾಗಿ ಹೇಳಬಯಸುವುದೇನೆಂದರೆ, ಯಾವುದೇ ವಿಷಯದ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡುವುದಕ್ಕೂ ಮುನ್ನ ಅದರ ವಾಸ್ತವಿಕ ಸತ್ಯಾಂಶವನ್ನು ದಯವಿಟ್ಟು ಮೊದಲು ಅರಿತುಕೊಳ್ಳುವ ಪ್ರಯತ್ನ ಮಾಡಿ, ನಂತರ ಮಾತನಾಡಿ. ಆ್ಯಂಡ್ ಇಲ್ಲಿ ನಾವು ಹೇಳಿದ್ದೇವೆ ಎಂಬ ಕಾರಣಕ್ಕಾಗಲಿ, ಇಲ್ಲ ನಾವು ಅಫಿಷಿಯಲ್ ಡಾಟಾ ತೋರಿಸುವ ಪ್ರಯತ್ನ ಮಾಡಿದ್ದೇವೆ ಎನ್ನುವ ಕಾರಣಕ್ಕಾಗಲಿ ನಾವು ಹೇಳಿದ ಮಾತನ್ನು ನೀವು ನಂಬಬೇಕು ಎಂದು ಖಂಡಿತ ಹೇಳುವುದಿಲ್ಲ. ನಿಮಗೆ ಈ ವಿಷಯದಲ್ಲಿ ಯಾವುದೇ ಸಂದೇಹ ಇದ್ದಲ್ಲಿ, ಇಲ್ಲ ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಬೇಕೆಂದಿದ್ದಲ್ಲಿ, ಇಲ್ಲ ನಾವು ಹೇಳಿದ ಅಂಶವನ್ನು ವೆರಿಫೈ ಮಾಡಬೇಕೆಂದಿದ್ದಲ್ಲಿ ಕರ್ನಾಟಕ 1, ಗ್ರಾಮ 1, ತಾಲೂಕು ಆಫೀಸ್ ಇಲ್ಲ ಗ್ರಾಮ ಪಂಚಾಯತ್ ನಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇಲ್ಲಿ ಹೇಳಿದ ಮಾಹಿತಿಯನ್ನು ವೆರಿಫೈ ಕೂಡ ಮಾಡಬಹುದು. ಫೈನಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಯಾವುದೇ ವಿಷಯದಲ್ಲಾಗಲಿ ಯಾರೇ ಹೇಳಿದ ಯಾವುದೇ ಮಾತನ್ನು ಕೇಳಿ ಅದನ್ನು ಕಣ್ಣು ಮುಚ್ಚಿ ನಂಬಬೇಡಿ, ಅದಕ್ಕೆ ತಕ್ಷಣವೇ ರಿಯಾಕ್ಟ್ ಮಾಡಬೇಡಿ. ಮೊದಲು ಅದರ ವಾಸ್ತವಿಕತೆಯನ್ನು ಸ್ವತಃ ನೀವೇ ಅಧಿಕೃತ ಮೂಲಗಳಿಂದ ವೆರಿಫೈ ಮಾಡಿಕೊಳ್ಳಿ. ಧನ್ಯವಾದಗಳು.